ಒಂದೆರಡು ಹನಿಯು ಸೊಳ್ಳೆಗಳನ್ನು ಮನೆಯಿಂದ ಹೊರಗೆ ಓಡಿಸಲು ನೆರವಾಗುತ್ತದೆ. ಆಪ್ಷನ್ಸ್ ಎ ಹೊಂಗೆ ಎಣ್ಣೆ, ಬಿ ಸಾಸಿವೆ ಎಣ್ಣೆ, ಸಿ ಬಾದಾಮಿ ಎಣ್ಣೆ, ಡಿ ಬೇವಿನ ಎಣ್ಣೆ. ಆಪ್ಷನ್ ಡಿ ಬೇವಿನ ಎಣ್ಣೆ. ಕಹಿ ಬೇವು ಸೊಳ್ಳೆಗಳನ್ನು ಮನೆಯೊಳಗೆ ಬರದಂತೆ ತಡೆಯಲು ಬೆಸ್ಟ್ ಮನೆಮದ್ದಾಗಿದೆ. ಒಂದು ದೀಪಕ್ಕೆ ಬೇವಿನ ಎಣ್ಣೆ ಹಾಕಿ ಆ ದೀಪವನ್ನು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಉಳಿಸಿದರೆ ಸಾಕು, ಸೊಳ್ಳೆ ಮಾಯವಾಗಿ ಬಿಡುತ್ತದೆ. ಬೇವಿನ ಎಣ್ಣೆಯನ್ನು ಅಲ್ಲಲ್ಲಿ ಸಿಂಪಡಿಸಿದರೂ ಸಹ ಸೊಳ್ಳೆಗಳು ಅದರ ಹತ್ತಿರವೂ ಸುಳಿಯುವುದಿಲ್ಲ. ಭಾರತದ ಯಾವ ಪ್ರದೇಶವನ್ನು ಮಿನಿ ಸಿಂಗಪುರ್ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ಸ್ ಎ ಧನುಷ್ಕೋಟಿ, ಬಿ ಮುನ್ನಾರ್, ಸಿ ಲಡಾಖ್, ಡಿ ಮನಾಲಿ. ಆಪ್ಷನ್ ಎ ಧನುಷ್ಕೋಟಿ. ವ್ಯಾಪಾರ ಹೆಚ್ಚಿದಂತೆ ಧನುಷ್ಕೋಟಿಗೆ ಪ್ರಾಮುಖ್ಯತೆ ಕೂಡ ಹೆಚ್ಚಾಯಿತು. ಶ್ರೀಲಂಕಾಕ್ಕೆ ಪ್ರಯಾಣಿಸುವವರಿಗೆ ಹಣ ವಿನಿಮಯ ಮಾಡಿಕೊಳ್ಳಲು ಕಚೇರಿಯನ್ನು ಸ್ಥಾಪಿಸಲಾಗಿತ್ತು. ಅಲ್ಲದೆ ಪೊಲೀಸ್ ಠಾಣೆ, ಅಂಚೆ ಕಚೇರಿ, ರೈಲು ನಿಲ್ದಾಣ ಹೀಗೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ಅಷ್ಟರ ಮಟ್ಟಿಗೆ ಬೆಳೆದ ಧನುಷ್ಕೋಟಿ ಮಿನಿ ಸಿಂಗಾಪುರ ಎಂದು ಕರೆಯಲಾಯಿತು. 1964ರ ಡಿಸೆಂಬರ್ 23 ಧನುಷ್ಕೋಟಿಗೆ ಕರಾಳ ರಾತ್ರಿಯಾಗಿ ಮಾರ್ಪಟ್ಟಿತ್ತು. ಈ ತಾಣವು ಅವನತಿಯತ್ತ ಸಾಗಿತ್ತು. ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ಅಧಿಕ ರಕ್ತದೊತ್ತಡ ಮತ್ತು ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ? ಆಪ್ಷನ್ಸ್ ಎ ಬೆಚ್ಚಗಿನ ನೀರು, ಬಿ ಚಿಯಾ ನೀರು, ಸಿ ಎಳನೀರು, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಬಿ ಚಿಯಾ ನೀರು. ಚಿಯಾ ಬೀಜ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಖಾಲಿ ಹೊಟ್ಟೆಯಲ್ಲಿ ಇದರ ನೀರು ಕುಡಿಯುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಬೆಳಗ್ಗೆ ಚಿಯಾ ಬೀಜದ ನೀರನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಗೆ ಕೊಡುಗೆ ನೀಡುತ್ತದೆ. ಚಿಯಾ ಬೀಜದ ನೀರು ಕುಡಿಯುವುದರಿಂದ ಹೊಟ್ಟೆಯು ದೀರ್ಘಕಾಲದವರೆಗೆ ತುಂಬಿರುತ್ತದೆ. ಇದು ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ. ಚಿಯಾ ಬೀಜ ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಹೊಂದಿದೆ. ಇದು ಉರಿಯೂತ ಕಡಿಮೆ ಮಾಡಲು, ರಕ್ತದೊತ್ತಡ ಕಡಿಮೆ ಮಾಡಲು ಹಾಗೂ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ಬಾಯಿ ಹುಣ್ಣು ಸಮಸ್ಯೆಯನ್ನು ತ್ವರಿತವಾಗಿ ಗುಣಪಡಿಸಲು ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್ ಎ ಜೇನುತುಪ್ಪ, ಬಿ ಲವಂಗದ ಎಣ್ಣೆ, ಸಿ ಅಲೋವೆರಾ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಬಿ ಮೇಲಿನ ಎಲ್ಲವೂ. ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಅರಿಶಿನವು ನಂಜು ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಎರಡನ್ನು ಒಟ್ಟಿಗೆ ಬೆರೆಸಿ ಪೇಸ್ಟ್ ಮಾಡಿ ಹುಣ್ಣುಗಳ ಮೇಲೆ ಹಚ್ಚಿ. ಈ ಪಾಕವಿಧಾನವು ಹುಣ್ಣುಗಳನ್ನು ತ್ವರಿತವಾಗಿ ಗುಣಪಡಿಸುವಲ್ಲಿ ಮತ್ತು ನೋವು ನಿವಾರಣೆಯನ್ನು ಮಾಡುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ಲವಂಗದ ಎಣ್ಣೆ ನೈಸರ್ಗಿಕ ನೋವು ನಿವಾರಕವಾಗಿದೆ. ಹತ್ತಿ ಉಂಡೆಗೆ ಲವಂಗದ ಎಣ್ಣೆಯನ್ನು ಹಚ್ಚಿ ಹುಣ್ಣುಗಳ ಮೇಲೆ ಹಚ್ಚಿ. ಇದು ಹುಣ್ಣುಗಳ ಉರಿಯೂತ ಮತ್ತು ನೋವಿನಿಂದ ತ್ವರಿತ ಪರಿಹಾರ ನೀಡುತ್ತದೆ. ಅಲೋವೆರಾವು ದೇಹವನ್ನು ತಂಪಾಗಿಸುವ ಗುಣಗಳನ್ನು ಹೊಂದಿದ್ದು ಅದು ಹುಣ್ಣುಗಳನ್ನು ಕಡಿಮೆ ಮಾಡಲು ಮತ್ತು ಅವುಗಳನ್ನು ತ್ವರಿತವಾಗಿ ಗುಣಪಡಿಸಲು ಸಹಾಯ ಮಾಡುತ್ತದೆ. ಮೂಳೆಗಳಿಗೆ ಸಂಬಂಧಪಟ್ಟ ಆರ್ಥರೈಟಿಸ್ ಬರದಂತೆ ತಡೆಯುವುದು ಯಾವುದು? ಆಪ್ಷನ್ಸ್ ಎ ಮೊಟ್ಟೆ, ಬಿ ಹಾಲು, ಸಿ ಉತ್ತಮ ನಡಿಗೆ, ಡಿ ತಣ್ಣೀರಿನ ಸ್ನಾನ. ಆಪ್ಷನ್ ಡಿ ತಣ್ಣೀರಿನ ಸ್ನಾನ. ತಣ್ಣೀರಿನ ಸ್ನಾನಕ್ಕೆ ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಗುಣವಿದೆ. ಅಂದರೆ ನಮ್ಮ ರಕ್ತನಾಳಗಳನ್ನು ಕುಗ್ಗಿಸಿ ಉರಿಯೂತವನ್ನು ನಿಯಂತ್ರಣ ಮಾಡಿ ಉರಿಯೂತಕ್ಕೆ ಕಾರಣವಾಗುವಂತಹ ರಾಸಾಯನಿಕ ಅಂಶಗಳನ್ನು ಕಡಿಮೆ ಮಾಡಿ ಮೂಳೆಗಳಿಗೆ ಸಂಬಂಧಪಟ್ಟ ಆರ್ಥರೈಟಿಸ್ ಬರದಂತೆ ತಡೆಯುತ್ತದೆ. ಭಾರತದಲ್ಲಿಯೇ ಮಹಿಳೆಯರು ಅತಿ ಹೆಚ್ಚು ಮದ್ಯ ಸೇವನೆ ಮಾಡುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಬೆಂಗಳೂರು, ಬಿ ಮಹಾರಾಷ್ಟ್ರ, ಸಿ ದೆಹಲಿ, ಡಿ ಅರುಣಾಚಲ್ ಪ್ರದೇಶ್. ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್. ಬದಲಾಗುತ್ತಿರುವ ಸಂಸ್ಕೃತಿ ಮತ್ತು ಪಾಶ್ಚಿಮಾತ್ಯ ಪ್ರವೃತ್ತಿಗಳೊಂದಿಗೆ ಮಹಿಳೆಯರು ಸಹ ಈಗ ಮದ್ಯದ ವ್ಯಸನಿಯಾಗುತ್ತಿದ್ದಾರೆ. ವಿಶೇಷವಾಗಿ ಯುವಜನರು ಒತ್ತಡ ನಿವಾರಿಸಿಕೊಳ್ಳಲು ಮದ್ಯದ ಮೊರೆ ಹೋಗುತ್ತಿದ್ದಾರೆ.
ಅರುಣಾಚಲ್ ಪ್ರದೇಶದಲ್ಲಿ 15ರಿಂದ 49 ವರ್ಷ ವಯಸ್ಸಿನ 26% ಮಹಿಳೆಯರು ಮದ್ಯಪಾನ ಮಾಡುತ್ತಾರೆ. ಈ ಹೆಚ್ಚಿನ ಪ್ರಮಾಣವು ಮದ್ಯಪಾನವನ್ನು ಪ್ರೋತ್ಸಾಹಿಸುವ ರಾಜ್ಯದ ಸಂಸ್ಕೃತಿಯಿಂದಾಗಿ. ಇನ್ನು ಎರಡನೆಯದಾಗಿ ಸಿಕ್ಕಿಂನಲ್ಲಿ 16.2% ಮಹಿಳೆಯರು ಮದ್ಯಪಾನ ಮಾಡುತ್ತಾರೆ. ಇದು ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಈ ರಾಜ್ಯವು ತನ್ನ ಮನೆಯಲ್ಲಿ ತಯಾರಿಸಿದ ಮದ್ಯಕ್ಕೆ ಹೆಸರುವಾಸಿಯಾಗಿದೆ. ಇನ್ನು 3ನೇ ಸ್ಥಾನವನ್ನು ಅಸ್ಸಾಂ ಪಡೆದುಕೊಂಡಿದ್ದು 7.3% ಮಹಿಳೆಯರು ಮದ್ಯಪಾನ ಮಾಡುತ್ತಾರೆ. ಮೊದಲ 2 ಈಶಾನ್ಯ ರಾಜ್ಯಗಳಂತೆ ಅಸ್ಸಾಂನ ಬುಡಕಟ್ಟು ಸಮುದಾಯಗಳು ಸಹ ಮದ್ಯ ತಯಾರಿಕೆ ಮತ್ತು ಸೇವನೆಯ ದೀರ್ಘ ಸಂಪ್ರದಾಯವನ್ನು ಹೊಂದಿವೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಯಾವುದು ಹೆಚ್ಚು ಪ್ರಮುಖ ಪಾತ್ರ ವಹಿಸುತ್ತದೆ? ಆಪ್ಷನ್ಸ್: ಎ ಲಕ್ಷ್ಮಣ ಫಲ, ಬಿ ಹಾಗಲಕಾಯಿ, ಸಿ ತ್ರಿಫಲ ಚೂರ್ಣ, ಡಿ ಶತಾವರಿ. ಆಪ್ಷನ್ ಎ ಲಕ್ಷ್ಮಣ ಫಲ. ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಲಕ್ಷ್ಮಣ ಫಲ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ತನ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುವಲ್ಲಿ ಲಕ್ಷ್ಮಣ ಫಲದಲ್ಲಿರುವ ಸಂಯುಕ್ತಗಳು ಕೀಮೋಥೆರಪಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಲಕ್ಷ್ಮಣ ಫಲವು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿರುವ ಆಕ್ಸಿಡೋಜೆನಿನ್ಗಳು, ಆಲ್ಕಲಾಯ್ಡ್ಗಳು ಮತ್ತು ಫ್ಲೇವನಾಯ್ಡ್ಗಳಂತಹ ಸಂಯುಕ್ತಗಳು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಾಯಕವಾಗಿವೆ. ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ನೈಸರ್ಗಿಕವಾಗಿ ಪರಿಹಾರವಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ರಕ್ತಹೀನತೆ, ಸಿ ರಕ್ತದೊತ್ತಡ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದು ದೇಹದ ವಿವಿಧ ಭಾಗಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಥವಾ ರಕ್ತ ಶುದ್ಧೀಕರಣವನ್ನು ಸುಧಾರಿಸಲು ಬಯಸಿದರೆ ನೆನೆಸಿದ ಒಣದ್ರಾಕ್ಷಿಗಳನ್ನು ಸೇವಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ನೆನೆಸಿದ ಒಣದ್ರಾಕ್ಷಿಗಳು ರಕ್ತದೊತ್ತಡವನ್ನು ಸಮತೋಲನಗೊಳಿಸಲು ಸಹಾಯಕಾರಿಯಾಗುತ್ತವೆ ಮತ್ತು ಇದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ನೆನೆಸಿದ ಒಣದ್ರಾಕ್ಷಿ ತಿನ್ನುವುದರಿಂದ ದೇಹಕ್ಕೆ ತಕ್ಷಣ ಶಕ್ತಿ ದೊರೆಯುತ್ತದೆ. ಇದು ಆಯಾಸ ಮತ್ತು ದೌರ್ಬಲ್ಯದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಬರೀ ನೆಲದ ಮೇಲೆ ಮಲಗುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಉತ್ತಮ ನಿದ್ದೆ, ಬಿ ಬೆನ್ನು ನೋವು ನಿವಾರಣೆ, ಸಿ ನರಗಳ ಸಮಸ್ಯೆ, ಡಿ ಮೂತ್ರಪಿಂಡ ಸಮಸ್ಯೆ. ಆಪ್ಷನ್ ಸಿ ಡಿ. ಬರೀ ನೆಲದ ಮೇಲೆ ಮಲಗುವುದರಿಂದ ನೈಸರ್ಗಿಕವಾಗಿ ದೇಹವನ್ನು ತಂಪಾಗಿಸುವ ಶಕ್ತಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ಇದು ದೇಹದ ಆಂತರಿಕ ಶಾಖವನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಇದು ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಸಂಧಿವಾತ ಇರುವವರಲ್ಲಿ ನಡುಕವನ್ನು ಉಂಟು ಮಾಡುತ್ತದೆ ಮತ್ತು ನೋವನ್ನು ಹೆಚ್ಚಿಸುತ್ತದೆ. ಬರೀ ನೆಲದ ಮೇಲೆ ಮಲಗುವುದರಿಂದ ಬೆನ್ನು ಮೂಳೆಯು ನೆಲವನ್ನು ಸರಿಯಾಗಿ ಸ್ಪರ್ಶಿಸುವುದಿಲ್ಲ. ಇದು ಬೆನ್ನು ಮತ್ತು ಮೊಣಕಾಲುಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ ಮತ್ತು ನೋವು ಉಂಟು ಮಾಡುತ್ತದೆ. ಇನ್ನು ತಣ್ಣನೆಯ ನೆಲದ ಮೇಲೆ ಮಲಗಿದಾಗ ಹೊಟ್ಟೆಯ ಕೆಳಭಾಗವು ಹೆಚ್ಚು ಶೀತವನ್ನು ಹೀರಿಕೊಳ್ಳುತ್ತದೆ. ಇದು ಮೂತ್ರಪಿಂಡಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಮೂತ್ರಪಿಂಡಗಳು ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಅಂಗಗಳಾಗಿರುವುದರಿಂದ ಶೀತಕ್ಕೆ ನೇರವಾಗಿ ಒಡ್ಡಿಕೊಳ್ಳುವುದರಿಂದ ಮೂತ್ರ ವಿಸರ್ಜನೆಯ ತೊಂದರೆಗಳು ಹೆಚ್ಚಾಗಬಹುದು. ಮೂತ್ರಪಿಂಡದ ಕಲ್ಲುಗಳು ರೂಪುಗೊಳ್ಳುವ ಸಾಧ್ಯತೆ ಹೆಚ್ಚು. ಇದು ರಕ್ತ ಪರಿಚಲನೆ ದುರ್ಬಲಗೊಳ್ಳಲು ಕಾರಣವಾಗುತ್ತದೆ. ಮೂತ್ರಪಿಂಡ, ಪಾರ್ಶ್ವವಾಯು ಮತ್ತು ನರಗಳ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಸ್ನಾಯುಗಳು ದುರ್ಬಲವಾಗುತ್ತವೆ ಮತ್ತು ನೀವು ದಣಿಯುತ್ತೀರಿ. ಕಾಲಾನಂತರದಲ್ಲಿ ನರಗಳ ಸಮಸ್ಯೆಗಳು ಬೆಳೆಯುತ್ತವೆ. ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ಸ್: ಎ ಫ್ರಾನ್ಸ್, ಬಿ ಭಾರತ, ಸಿ ಸ್ವಿಟ್ಜರ್ಲೆಂಡ್, ಡಿ ಆಸ್ಟ್ರೇಲಿಯಾ. ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಪ್ರಧಾನ ಕಚೇರಿಯು ಸ್ವಿಟ್ಜರ್ಲೆಂಡ್ನ ಲೌಸೇನ್ನಲ್ಲಿದೆ. ಈ ಹಿಂದೆ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ನೆಲೆಗೊಂಡಿದ್ದ FIH ತನ್ನ ಪ್ರಧಾನ ಕಚೇರಿಯನ್ನು 2005ರಲ್ಲಿ ಲೌಸೇನ್ಗೆ ಸ್ಥಳಾಂತರಿಸಿತು. ಲೌಸೇನ್ ಅನೇಕ ಅಂತಾರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳಿಗೆ ನೆಲೆಯಾಗಿರುವುದರಿಂದ ಇದನ್ನು ಒಲಿಂಪಿಕ್ ರಾಜಧಾನಿ ಎಂದು ಕರೆಯಲಾಗುತ್ತದೆ. FIH ವಿಶ್ವಾದ್ಯಂತ ಫೀಲ್ಡ್ ಹಾಕಿಯನ್ನು ನಿರ್ವಹಿಸಲು ಮತ್ತು ಉತ್ತೇಜಿಸಲು ಇಲ್ಲಿಂದ ಕಾರ್ಯನಿರ್ವಹಿಸುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.